ಕಂಬ ಕಟ್ಟಬೇಕು ನಿಜ. ಎಂತವ್ರನ್ನ ಉಪ್ಪಿನ ಮನೆಗೆ 2 ಬಗೆಯವ್ರನ್ನ, ಊರಿಗೆ ದ್ರೋಹ ಮಾಡೋರ್ನ, ಬೆನ್ನಿಗೆ ಚೂರಿ ಹಾಕೋರ್ನ. ನೋಡಿ MP ಶಂಕರ್ಜಿ ಈ ಕಡೆ ಇದೆ, ಹೋಗ್ತೀನಿ ಈ ಕಡೆಯಿಂದ ಬನ್ನಿ. ಎಲ್ಲ ಫುಲ್ ಕತ್ಲ ಇದೆ. ಇಲ್ಲಿ ಮಳೆ ಹೋಯ್ತಲ್ಲ, ಅದರಿಂದ ತುಂಬಾ ಸೆತ್ತೆ ಬೆಳೆದಿದೆ. ಆಮೇಲೆ ಈ ಸರಿ ಜೋರ್ ಮಳೆ ಅಲ್ವಾ ಜಾಸ್ತಿ, ಅದರಿಂದ ತುಂಬಾ ಸೆತ್ತೆ ಬೆಳೆದಿದೆ. ಅದು ಕಾಣಿಸಲ್ಲ. ಇಲ್ಲಿ ನೈಟಲ್ಲೆಲ್ಲ ನೀವು ಓಡಾಡ್ತೀರಮ್ಮ? ಇಲ್ಲೇನೆ ನಾವು ಇಲ್ಲೆಲ್ಲ ಓಡಾಡ್ತಾ ಇರ್ತೀವಿ. ನೋಡಿ ಇದೆ MP ಶಂಕರ್, ಪಕ್ಕದಲ್ಲೇ ಇದೆ ಹೆಂಡ್ತಿದು. ಅವ್ರ ಹೆಂಡ್ತಿದು ಇಲ್ಲೇ ಇದೆ. ಹೆಂಡ್ತಿದು ಇಲ್ಲೇ ಇದೆ. ನೋಡಿ ಈಗ ಬೇಸಿಗೆ ಇದ್ದಾಗ ಇಷ್ಟೊಂದು ಇರ್ಲಿಲ್ಲ, ಇವಾಗ ಎಷ್ಟೊಂದು ಸತ್ಯ ಬೆಳೆದಿದೆ. ಯಾಕಾದ್ರೂ ಕೆಟ್ಟದಕ್ಕೆ ಪ್ರಬುದ್ಧಮಾನ ಜಾಸ್ತಿ ಅಲ್ವಾ? ಖಂಡಿತ ಖಂಡಿತ. ಆದ್ರಿಂದ ನಾವು ಗಿಡ ಹಾಕಿದ್ರೆ ಬೆಳೆಯಲ್ಲ. ನೋಡಿ ಇದೆ ಅವ್ರ ಹೆಂಡ್ತಿದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ಮೈಸೂರಿನಲ್ಲಿರುವಂಥ ಒಂದು ರುದ್ರಭೂಮಿ ಸ್ಮಶಾನದಲ್ಲಿ ಇದ್ದೀವಿ. ಈ ಸ್ಮಶಾನದಲ್ಲಿ ಯಾರಿದ್ದಾರೆ ಅಂತಂದರೆ, ನಮ್ಮ ಕನ್ನಡ ಚಲನಚಿತ್ರ ನಟರಾದಂಥ, ನಿರ್ಮಾಪಕರಾದಂಥ, ನಿರ್ದೇಶಕರಾದಂಥ, ಹಲವು ಮಜಲುಗಳಲ್ಲಿ ಕೆಲಸ ಮಾಡಿದಂಥ MP ಶಂಕರ್ ಅವರು. MP ಶಂಕರ್ ಅವರ ಒಂದು ದೇಹವನ್ನು ಇಲ್ಲಿ ಮಣ್ಣು ಮಾಡಲಾಗಿದೆ ಈ ಒಂದು ರುದ್ರಭೂಮಿಯಲ್ಲಿ. ಆ ರುದ್ರಭೂಮಿಯಲ್ಲಿ ಮಣ್ಣು ಮಾಡಿದಂಥ ನಮ್ಮ ಮಹಿಳೆ ನೋಡಿ, ಪುರುಷರೇ ಮಾಡೋದಕ್ಕೆ ಭಯಪಡ್ತಾರೆ. ಇವರು ನೀಲಮ್ಮ ಅಂತೇಳಿ ಕಳೆದ 30 ವರ್ಷಗಳಿಂದ ಇಲ್ಲಿ ಒಂದು 5,000ಕ್ಕೂ ಹೆಚ್ಚು ಹೆಣಗಳಿಗೆ ಗುಂಡಿಯನ್ನು ತೆಗೆದು ಮುಚ್ಚುವಂಥ ಇವ್ರು ಕೆಲಸ ಮಾಡ್ತಾ ಇರೋದು. ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ, ಈ ಸ್ಮಶಾನದಲ್ಲೇ ಇವರೊಬ್ಬರೇ ವಾಸ ಮಾಡ್ತಾರೆ. ನಾವು ಕೇಳೋಕ್ಕೆ ಭಯ ಆಗುತ್ತೆ. ಅದಕ್ಕೋಸ್ಕರ ನಾವು ಇವ್ರನ್ನ ಹುಡಿಕೊಂಡು ಬಂದಿದ್ದೀವಿ. ಜೊತೆಗೆ ಇಲ್ಲಿ MP ಶಂಕರ್ ಅವರ ಒಂದು ಸಮಾಧಿ ಬಗ್ಗೆ ಅವ್ರನ್ನ ವಿಚಾರಿಸೋಣ ಅಂತ ಬಂದಿದ್ದೀವಿ. ಅಮ್ಮ, ನಿಮಗೆ ನಮಸ್ಕಾರ. ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ, ಮತದಲ್ಲಿ ಮೇಲ್ಯಾವುದು. ಅಮ್ಮ, ಇದು MP ಶಂಕರ್ ಅವರು ಎಷ್ಟು ವರ್ಷದಿಂದ ತೀರೋಗಿದ್ದು? ಇದು 2008ರಲ್ಲಿ MP ಶಂಕರ್ ತೀರೋದ್ದು. 2008ರಲ್ಲಿ. ಇದನ್ನ ಮಣ್ಣು ಮಾಡಿದ್ ನೀವೇನಾ? ಹೌದು. ಮಣ್ಣು ಅಂದ್ರೆ ನಾವು ಗುಂಡಿ ತೆಗೆದುಕೊಟ್ಟು ಅದು ಪೂಜೆ ಮಾಡೋರು, ಸಂಸ್ಕಾರ ಮಾಡೋದ್ರು. ಈಗ 2 ವರ್ಷ ಆಯ್ತು ಅವರ ಹೆಂಡತಿ ತೀರೋಗಿ. ಇದು ಅವ್ರ ಹೆಂಡತಿ ಇರೋದು? ಹೌದು, ನೋಡಿ ಇಲ್ಲಿ ಅವ್ರ ಹೆಂಡತಿ. ಇನ್ನೊಂದು ಸ್ವಲ್ಪ. 22ರಲ್ಲಿ ಅವ್ರ ಹೆಂಡತಿ ತೀರೋದು. 22ರಲ್ಲಿ? 22ರಲ್ಲಿ. ನೀವು 2008, ಇವರು 2022ರಲ್ಲಿ ತೀರೋದು. ಅವ್ರದ್ದು ಕೂಡ ನೀವೇ ಮಣ್ಣು ಮಾಡಿದ್ದು? ಹೌದು ಹೌದು. ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿತ್ತಮ್ಮ ಇವರು ಚಲನಚಿತ್ರ ನಟರು ಅಂತ, ಫಿಲ್ಮ್ ಅವರು ಅಂತ ಗೊತ್ತಿತ್ತು ನಿಮಗೆ? ಗೊತ್ತಿತ್ತು. ಮತ್ತೆ MP ಶಂಕರ್ ಅವ್ರ ಕಡೆಯವರು ಒಂದು ಅಜ್ಜಿ ಮತ್ತೆ ಇನ್ನೂ ಯಾರು ತೀರೋಗಿದ್ರು, ಅವಾಗೆಲ್ಲ ಬಂದಿದ್ರು. ಚೆನ್ನಾಗಿದ್ದಾಗ್ಲೇ ನೋಡಿದ್ದು. ನೀವು ನೋಡಿದ್ರಿ ಮೊದ್ಲೇ? ನೋಡಿದ್ದು. ಅಂದ್ರೆ ಅವರ ಜನಾಂಗದವರು ಸತ್ತೋದಾಗ? ಹೌದು, ಇಲ್ಲೇ ತಂದೆ ಡಪನ್ ಮಾಡಿದ್ದು. ಮತ್ತೆ ಅವ್ರ ತಾಯಿ, ತಂಗಿ, ಮತ್ತೆ ಅವ್ರ ಕಡೆ ನೆಂಟರು, ಒಬ್ರು ಅಜ್ಜಿನೂ ತೀರೋಗಿದ್ರು. ಅವರೆಲ್ಲ ಮಾಡುವಾಗೆಲ್ಲ ಅವ್ರ MP ಶಂಕರ್ ಬಂದಿದ್ರು. ಅವ್ರು ಬಂದಾಗ ಬಿಸಿನೀರು ಇಸ್ಕೊಂಡು ಕುಡಿತಿದ್ರು ನಿಮ್ಮ ಹತ್ರ. ಹೌದು, ಬಿಸಿ ನೀರು ಕಾಯಿಸ್ಕೊಡ್ತಿದ್ದೆ. ಅವಾಗ ಎಷ್ಟು ಖುಷಿ ಆಯ್ತಿತ್ತು ನಿಮ್ಗೆ? ಅದು ಇನ್ನು ಒಂದು ಎಮ್ಮೆ ಅಲ್ವಾ, ಚೆನ್ನಾಗ್ ಮಾತಾಡ್ಸೋರು. ನೀರು ತಗೊಂಡೋಗಿ ಕೊಟ್ಟಾಗ ಸಾಕು ಅಂತ ಬರೀ 1 ಲೋಟ ಮಾತ್ರ ಕುಡಿತಿದ್ದು ಬಿಸಿ ನೀರು. ಕಾಫಿ ಮಾಡ್ಕೊಡ್ಲಾ ಅಂದ್ರೆ ಬೇಡ ಅಂತಿದ್ರು. ನೀವು ಅವ್ರಿಗೆ ಬಿಸಿನೀರು ಕೊಡ್ತಿದ್ರಿ, ಜೊತೆಗೆ ಆಮೇಲೆ ಅವ್ರು ಸತ್ತೋದಾಗ ಅವ್ರಿಗೆ ಮಣ್ಣು ಮಾಡ್ಬೇಕು ಅಂದಾಗ ನಿಮ್ಗೆ ಏನಾದ್ರು ದುಃಖ ಆಗ್ಲಿಲ್ವಾ? ಅಲ್ಲ, ದುಃಖ ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಒಂದು ಸಾವು ಖಂಡಿತ ಅಲ್ವಾ? ಹೌದೌದು. ಅದು ಯಾರೇ ಆಗಿರ್ಬೋದು, ಅದು ಆಗಲ್ಲ, ಇರಕ್ಕಾಗಲ್ಲ. ಅದು ಎಷ್ಟು, ಏನು ಬೆಳಿಗ್ಗೆ ಟೈಮ್ ಆಗಿದ್ದ, ಸಂಜೆ ಟೈಮ್ ಆಗಿದ್ದಮ್ಮ ಅದು? ಇಲ್ಲ, ಮಧ್ಯಾಹ್ನ ಡಪನ್ ಮಾಡಿದ್ದು. ಮಧ್ಯಾಹ್ನ ಡಪನ್. ನೀವೇ ಗುಂಡಿ ತೆಗ್ದಿದ್ದು ಮಾಡಿದ್ದು? ನಿಮಗೆ ಅವರು ಸತ್ತೋದವರು ಅಂತ ಗೊತ್ತಾದ ತಕ್ಷಣನೇ? ಅರೆ, ಅವರು ಹಿಂದಿನ ದಿನ ತೀರೋಗಿದ್ರು, ಅದ್ರ ಮಾರನೆಗೆ ಡಪನ್ ಮಾಡಿದ್ದು. ಅವರು ಸಾಯಂಕಾಲ ಟೈಮ್ ತೀರೋಗಿದ್ರು, ಆಗ ಡಪನ್ ಮಾಡಕ್ ಆಗ್ಲಿಲ್ವಲ್ಲ, ಅದ್ರ ಮಾರನೆಗೆ ಬಂದು ಡಪನ್ ಮಾಡಿದ್ರು. ಅದ್ರ ಮಾರನೆಗೆ. ಅಮ್ಮ, ನೀವು ಇಲ್ಲೇ ವಾಸ ಇರ್ತೀರಾ ಅಂತ ಕೇಳ್ಪಟ್ವಿ. ಹೌದು. ಎಷ್ಟು ವರ್ಷದಿಂದ ಈ ಸ್ಮಶಾನದಲ್ಲಿ ವಾಸ ಇದೆ? ನಮ್ಮ ಯಜಮಾನ್ರಿದ್ರು 91ರಲ್ಲಿ ನಾವು ಸ್ಮಶಾನಕ್ಕೆ ಬಂದದ್ದು. 2005ರಲ್ಲಿ ನಮ್ಮ ಯಜಮಾನ್ರು ತೀರೋದ್ದು ಹಾರ್ಟ್ ಅಟ್ಯಾಕ್ ಆಗಿ. ಆ 2005ರಿಂದ ಈಗ 24 ಬಂದಿದೆ. ನಾನು ಹೋಗಿಲ್ಲ, ಇನ್ನೂ ಇದ್ದೀನಿ. ಯಾಕೆ ಹೋಗ್ತೀರಾ? ನಿಮ್ಮಂದಿ ಅಲ್ಲ, ಒಂದು ದಿನ ಹೋಗ್ಲೇಬೇಕಲ್ವಾ? ಹೌದೌದು, ಹೋಗ್ಬೇಕು. ಗಟ್ಟಿಗಿದ್ದಾಗ ಹೋದ್ರೆ ಚಂದ ಅಲ್ವಾ ರೋಗಕ್ಕಿಂತ? ಅದು ಸರಿ, ಅದು ಸರಿ. ಅಮ್ಮ, ನೀವು ಇಲ್ಲಿವರೆಗೂ ಎಷ್ಟು ಹೆಣಗಳನ್ನ ಇಲ್ಲಿ ಗುಂಡಿ ತೆಗ್ದಿದ್ದೀರಾ? ಅದು ಪ್ರತಿಯೊಬ್ರು ಅದನ್ನೇ ಕೇಳ್ತಾರೆ. ನಾನು ಅವಾಗ ಲೆಕ್ಕ ಬರ್ದಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಗೊತ್ತಾಗ್ಲಿಲ್ಲ. ಸುಮಾರು ಆಗಿದೆ, ಒಂದು 4,000 5,000 5,000 ಕೆಣ ಆಗಿದೆ. ಜೊತೆಗೆ ನೀವು ಇಲ್ಲೇ ವಾಸ ಮಾಡ್ತಿರಲ್ಲ ಅಮ್ಮ ಒಬ್ಬರೇ, ನಿಮಗೆ ಭಯ ಆಗೋದಿಲ್ವ? ಇಲ್ಲಿ ದೆವ್ವ ಭೂತ ಅಂತ ಹೇಳ್ತಾರ, ಅದೆಲ್ಲ ಸತ್ಯನಾ? ದೆವ್ವ ಭೂತ
ಅವು ದೇವಸ್ಥಾನಕ್ಕೆ ದೆವ್ವ ಭೂತ ಬರಲ್ಲ. ಇದು ಕೈಲಾಸ ಇದ್ದಂಗೆ, ಯಾರು ಅರ್ಥ ಮಾಡ್ಕೊಂಡಿಲ್ಲ. ಸ್ಮಶಾನ ಕೆಲವ್ರು ಏನು ಅನ್ಕೋತಾರೆ, ಸ್ಮಶಾನದಲ್ಲಿ ದೆವ್ವ ಭೂತ ಇದೆ, ನಾವು ಹೋಗ್ಬಾರ್ದು ಅಂತಾರೆ. ಅದು ತಪ್ಪು ಕಲ್ಪನೆ. ಸ್ಮಶಾನ ಒಂದು ದೇವಸ್ಥಾನ, ಕೈಲಾಸ ಇದ್ದಂಗೆ. ಸತ್ತವರು ಅವರು ಒಳ್ಳೆಯವರೇ ಆಗಲಿ ಕೆಟ್ಟವನೇ ಆಗಲಿ, ಕಳ್ಳ ಮೋಸ್ಕಾರ ಪ್ರತಿಯೊಂದು, ಅವನು ಹೊರಗಡೆ ಮಾತ್ರ ಕಳ್ಳ ಮೋಸ್ಕಾರ, ಇಲ್ಲಿ ಒಳಗಡೆ ಬಂದಾಗ ಎಲ್ಲರೂ ಒಂದೇ. ಈಗ ಶ್ರೀಮಂತ ಅಂತ ದೊಡ್ಡದಾಗಿ ಗುಂಡಿ ತೋಡಲ್ಲ, ಬಡವ ಅಂತ ಚಿಕ್ಕದಾಗಿ ತೋಡಲ್ಲ. ಆ ಶ್ರೀಮಂತ ಬಡವ ಕಳ್ಳ ಮೋಸ್ಕರ ಸುಳ್ಗಾರ ಎಲ್ಲ ಒಂದೇ ಹೇಳ್ತೇನೆ ಗುಂಡಿ ತೆಗಿಯೋದು. ಆದ್ರಿಂದ ಅಲ್ಲಿ ಭೇದ ಭಾವ ಇಲ್ಲ. ಆಮೇಲೆ ಕೆಲವು ಕಡೆ ಹೇಳ್ತಿದ್ರು, ಇದು ಯಾವುದೋ ಒಂದು ವಿಡಿಯೋ ವೈರಲ್ ಆಗಿತ್ತು, ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ದೆವ್ವಗಳು ಓಡಾಡ್ತವೆ ಕುಣಿದಾಡ್ತವೆ ಅಂತ ಏನೋ ಒಂದು ವಿಡಿಯೋ ಬಂದು ಟ್ರೆಂಡ್ ಆಗಿತ್ತು. ಆದರೆ ಎಷ್ಟೋ ಜನ ಅದು ಸುಳ್ಳು ಅಂತೇಳಿ ಉಳಿಕಲ್ ನಟರಾಜ್ ಅವರು ಕೂಡ ಹೇಳಿದ್ರು. ಆದರೆ ನಿಮ್ಮ ಅನುಭವಕ್ಕೆ ಬಂದಂಗೆ ಅದೇ ನಾವೇ ಕುಣಿಬೇಕಷ್ಟೇ ದೆವ್ವಭೂತ ಅಂತ. ದೆವ್ವಭೂತ ಇಲ್ಲಿಗೆ ಬರಲ್ಲ, ಅದೇ ನಾವೇ ಕುಣಿಬೇಕಷ್ಟೇ. ನೀವು 30 ವರ್ಷದಲ್ಲಿ ಒಂದಿನ 33 ವರ್ಷ 91, ಈಗ 24 ಲೆಕ್ಕಾಕಲಿ. ಅವಾಗಿಂದ ಒಂದ್ಸಾರು ಕೂಡ ಯಾವತ್ತು ಯಾವುದು ಏನೂ ಇಲ್ಲ. ಅಂದ್ರೆ ನೀವ್ ಹೇಳೋ ಪ್ರಕಾರ ಯಾವುದೇ ಗಾಳಿ ಭೂತ ಇವೆಲ್ಲ, ಗಾಳಿ ಭೂತ ಪಿಶಾಚಿ ಏನು ಇರಲ್ಲ. ಆ ಭೂತ ಪಿಶಾಚಿ ಹಿಡ್ದಿರೋರು ಇಲ್ಲಿಗೆ ಬಂದ್ರೆ ಅದು ಇರಲ್ಲ. ಅದೇ 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 ಸತ್ಯ. ಈಗ ಬಂದವ್ರು ಏನಂತಾರೆ ಗೊತ್ತಾ, ಅಯ್ಯೋ ನಮ್ಮ ಕಡೆಯವ್ರು ನೋಡ್ಕೊಳ್ಳಿ ಅಂತಾರೆ. ಅವ್ರ ಕಡೆಯವ್ರನ್ನ ನಾನಿಲ್ಲಿ ನೋಡಕ್ಕಾಗಲ್ಲ. ಇವರು ಎಲ್ಲ ಸುತ್ತ ಇದಾರಲ್ವಾ, ನಮ್ಮ ಮಧ್ಯೆ ಇದ್ದೀನಿ, ಅವರೆಲ್ಲ ಸೇರಿ ನನ್ನನ್ನು ನೋಡ್ಕೊತಾ ಇದ್ದಾರೆ. ಅದು ಸಡನ್ ಆಗಿ ಅಂದಾಗ ಯಾರಿಗೂ ಅರ್ಥವಾಗಲ್ಲ, ನಿಂಗ್ ನಡ್ತಾರೆ. ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೋಡಿ. ಈಗ ನನ್ ಸುತ್ತ ಅವರೆಲ್ಲ ಇದ್ದಾರೆ, ಹೌದು, ನಾನ್ ಮಧ್ಯೆ ಇದ್ದೀನಿ. ಆದ್ರಿಂದ ಅವರೆಲ್ಲ ನನ್ನನ್ನು ಕಾಪಾಡ್ತಾರೆ ಹೊರತು ನಾನು ಅವ್ರು ನೋಡ್ಕೊಳ್ಳೋಷ್ಟು ಶಕ್ತಿ ಅಲ್ಲ. ನಾವು ನೋಡಿದಾಗ ಎಷ್ಟು ಇದಾಗಿದ್ರು, ತೀರೋದಾಗ ಸಣ್ಣಕ್ಕಾಗಿದ್ರು. ಅಂದ್ರೆ ಮನುಷ್ಯನ ಜೀವನ ಅಷ್ಟೇನೆ. ಮತ್ತಿನ್ನೇನು, ನೀವು ಅವ್ರು ಬರ್ತಿದ್ರಲ್ಲ ಬೇರೆ ಸವಗಳಿಗೆ, ಅವಾಗೆಲ್ಲ ಚೆನ್ನಾಗಿದ್ರು. ಮತ್ತೆ ಫಿಲಮ್ ಅಲ್ಲಿ ಮಾಡುವಾಗೆಲ್ಲ ನೋಡಿದ್ವಲ್ಲ, ಅಂದ್ರೆ ಚೆನ್ನಾಗಿತ್ತು. ನೀವು ಅವ್ರು ಸತ್ತದಾಗ ಹೇಳಿದಾಗ ಸಣ್ಣಕ್ಕಾಗಿದ್ರು. ಅಂದ್ರೆ ಭಗವಂತ ಕಳಿಸುವಾಗ ಹೆಂಗ್ ಕಳಿಸ್ತಾನೋ ಕರ್ಕೋವಾಗ್ಲೂ ಹಂಗೇನೆ ಕರ್ಕೊಬಿಡ್ತಾನೆ. ಮತ್ತೆ ಅದು ಯಾರಿಗೂ ಅರ್ಥ ಮಾಡ್ಕೊಳ್ಳಲ್ಲ. ನಾವು ಕೋಟಿ ಎಲ್ಲ ಎಷ್ಟೇ ಮಡಗಿ ಚಿನ್ನದ ತಟ್ಟೆಲಿ ತಿಂದ್ರು ಅದು ಒಂದು ದಿನ ಹೋಗ್ಲೇಬೇಕು. ಹೌದು, ಅದು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ನಾವು ಶ್ರೀಮಂತರು ಬಿಲ್ಡಿಂಗ್ ಅಲ್ಲಿ ಇದೀವಿ, ಮೈದಾನದಲ್ಲಿ ಜೀವ ಒಂದೇನೆ, ಬಡವನ್ಗೂ ಅದೇ ಜೀವ ಶ್ರೀಮಂತನ್ಗೂ ಅದೇ ಜೀವ. ಅದು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಹೌದೌದು, ಎಲ್ಲರೂ ತಿರ್ಗಾಡೋದು ಭೂಮಿ ಮೇಲೆ ಹೊರ್ತು ಆಕಾಶದಲ್ಲಿ ಅಲ್ಲ. ಎಷ್ಟೊತ್ತಿರ್ತಾರೆ ಆಕಾಶದಲ್ಲಿ, 4 ಗಂಟೆ ಆದ್ಮೇಲೆ ಅಲ್ಲಿ ಹೋಗಿ ಇಳ್ದಿರ್ತಾರೆ, ಪ್ಲೇನಲ್ಲೋ ಎಲ್ಲ ಹೆಲಿಕಾಪ್ಟರ್ ಎಲ್ಲ, ಅಲ್ಲಿ ಇರೋಕ್ಕಾಗಲ್ಲ ನೋಡಿ ಈ ಭೂಮಿ ಮೇಲೆ. ಅಮ್ಮ, ಈಗ ನಿಮ್ಮ ಅನುಭವದ ಪ್ರಕಾರ ನಮ್ದು ಲಾಸ್ಟ್ ವಿಡಿಯೋ ಮಾಡಿದಾಗ ಒಂದು 330 ಜನ ನಿಮ್ಮನ್ನೇ ದೇವರು, ನಿಮ್ಮನ್ನೇ ಆದರ್ಶ ವ್ಯಕ್ತಿ, ನಿಮ್ಮ ನಿಜವಾಗಿ ನೋಡ್ಬೇಕಂತ ಎಷ್ಟೋ ಜನ ನಂಬರ್ ತಗೊಂಡವ್ರೆ. ಅಂದರೆ ನಾನೇನು ಕೇಳ್ತೀನಿ ಅಂತಂದರೆ, ಬದುಕು ಅಂದರೆ ಏನು, ಮನುಷ್ಯ ಹೇಗೆ ಬದುಕಬೇಕು ಇರುವಷ್ಟು ದಿನ? ಇದನ್ನ ಕೆಲವ್ರಿಗೆ ಕೋಪ ಬರ್ಬೋದು, ಹೇಳಿ ಹೇಳಿದ್ರೆ ನೀವು ಅಮ್ಮ ಹಿಂಗೆ ಮಾತಾಡಿದ್ಲು ಅಂತ. ಅದೇನೋ ತಿಳ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಬೈದ್ರೆ ನನಗೆ ಎದುರಿಗೆ ಬೈಲಿ. ಇಲ್ಲೇನು ಗೊತ್ತಾ, ಊಟ ಬಟ್ಟೆ ಇರೋಕ್ಕೊಂದು ಮನೆ, ಯಾರಿಗೋ ಕೆಡಕ್ ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು, ತಲೆ ಮೇಲೆ ಕಲ್ಲೆತ್ತಾಕಬಾರ್ದು. ಈಗ ಕೋಟಿ ಕೋಟಿ ಇರುತ್ತೆ, ಕೋಟಿ ಮಡಿಕೊಂಡೇನು ಜೀವನ ಮಾಡೋಕ್ಕಾಗಲ್ಲ. ದುಡ್ಡು ತಿಂತಾರ ಕೋಟಿ ಮಡಿಕೊಂಡು, ಅನ್ನನೇ ತಿನ್ಬೇಕಲ್ವಾ. ಆದ್ರಿಂದ ಈಗ ನಮಗೆ ಇಲ್ಲ ಅಂದಾಗ ಇನ್ನೊಬ್ರಿಗೊಂದು ಸಹಾಯ ಮಾಡಿದಾಗ ಜೀವನ ಸಾರ್ಥಕ ಐತೆ. ಆ ಬಡೊಂದು ಬಡ್ದು ತಲೆ ಮೇಲೆ ಹಾಕೊಂಡಾಗ ಅವರು ನೆಮ್ಮದಿಯಾಗಿ ಇರೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಅವ್ರು ಅನ್ನನೂ ತಿನ್ನಕ್ಕಾಗಲ್ಲ. ಹೌದು. ಈಗ ನಾನೇ ಹೇಳ್ತೀನಿ, ಈಗ ನನ್ಗೆ ಇಷ್ಟು ವಯಸ್ಸು, ಎಷ್ಟು 69, ಈಗ 68 ತುಂಬಿ 69. ಈಗ ಕೆಲವರು ನನ್ನ ವರ್ಗವ್ರು ಯಾರು ಇಲ್ವೇ ಇಲ್ಲ, ಎಲ್ಲ ಅನುಕೂಲಸ್ಥರ ಮನೆಗೆ ಆಗಿದ್ರು, ಆಸ್ತಿ ಇರೋರ್ ಮನೆಗೆ. ಆದ್ರೆ ನನ್ಗೇನು ಇಲ್ಲ, ಸ್ವಂತ ಅಂತ ಕೊಟ್ರು ನಾನು ಇನ್ನೂ ಬದುಕಿದ್ದೀನಿ, ಗಟ್ಟಿಯಾಗಿದ್ದೀನಿ, ಹೋಗಿಲ್ಲ. ಅದ್ರಲ್ಲಿ ಏನು ಅಂದ್ರೆ ಆ ಸತ್ಯಕ್ಕೆ ಒಂದು ಜಯ ಇರುತ್ತೆ, ಸುಳ್ಳು ಲಯ ಮಾಡುತ್ತೆ. ಅದು ನನ್ನ ಒಬ್ಬಳಿಗೆ ಇಲ್ಲ, ಪ್ರತಿಯೊಬ್ಬರು ಅರ್ಥ ನಡೆದಾಗ ಈಗ ಕಳ್ತನ ಮಾಡ್ತಾರೆ, ಮೋಸ ಮಾಡ್ತಾರೆ. ಆ ಮೋಸ ಎಲ್ಲಿ ತನಕ ಇರುತ್ತೆ, ತಾತ್ಕಾಲಿಕ ಅದು. ಅದನ್ನ ಯಾರು ಅರ್ಥಗಳಲ್ಲ. ಮೋಸ ಮಾಡಿ ತಲೆ ಮೇಲೆ ಹಾಕೊಂಡಿರ್ತಾರೆ, ಅವರು ಮೋಸ ಮಾಡಿದವರು ಇರಲ್ಲ, ಈ ಮೋಸ ಹೋಗಿರ್ತಾರಲ್ಲ ಅವರು ಇರ್ತಾರೆ. ಅಂದ್ರೆ ಸತ್ಯ ಉಳಿತೆ ಯಾವತ್ತೂ ಅಷ್ಟೇ, ಸತ್ಯಕ್ಕೆ ಜಯ, ಸುಳ್ಳು ಲಯ. ಇದನ್ನ ಅರ್ಥಕೊಂಡ್ರೆ ಯಾರಿಗ್ಯಾರೂ ಮೋಸ ಮಾಡಬೇಕಾಗಿಲ್ಲ. ನಾನು ಅದನ್ನ ಹೇಳಿದಾಗ ಕೆಲವ್ರು ಅನ್ಕೋತಾರೆ, ಅಯ್ಯೋ ಅಮ್ಮ ಏನೋ ಪೇಕ್ತಾಳೆ ಬಿಡು ಅನ್ಕೋತಾರೆ. ಕೆಲವ್ರು ಅದನ್ನ ಅರ್ಥ ಮಾಡ್ಕೋತಾರೆ. ಆಮೇಲೆ ಇಲ್ಲಿ ಹೊರಗಡೆ ನೀವು ಏನೋ ಎಷ್ಟೋ ಸುಳ್ಳು ಮೋಸ ನಡೀಲಿ, ಅದಕ್ಕೆ ಭೇದ ಭಾವ ಇರಲ್ಲ.
ಈ ಗೇಟಿಂದ ಒಳಗಡೆ ಯಾವತ್ತು ಸುಳ್ಳು ಆಡಬಾರ್ದು, ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.